ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೋಡಿ, ಅದರ ಬಗ್ಗೆ ಪಾರ್ಟಿ ನಿರ್ಧಾರ ಮಾಡಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದಂತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಸರಿ, ಯತ್ನಾಳ್ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂತದ್ದು ಒಂದ್ ಕಡೆ ಪಕ್ಷಕ್ಕೆ ಹಿನ್ನಡೆ ಅದರ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾತಾಡ್ತಾರೆ. ಇಡೀ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರಾಗಿರುವಂತ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ. ಅದೇ ಟಾರ್ಗೆಟ್ ಅನ್ನೋ ಪ್ರಶ್ನೆ ಇಲ್ಲ. ಈ ತರದ ಏನೇ ಬೆಳವಣಿಗೆ ಆದ್ರೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇದೇ ನಮ್ಮ ಶ್ರೀರಾಮುಲು ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಬೇರೆ ಬೇರೆಯವರು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಂಡರು. ಅದೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರು, ಯಾಕೆಂದ್ರೆ ಡೆಲ್ಲಿ ಸಂಪರ್ಕ ನಮಗಿಲ್ಲ, ಇದೆಲ್ಲದಕ್ಕೂ ಉತ್ತರವನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಸರ್, ಯತ್ನಾಳ್ ಅವರು ಹಿರಿಯ ನಾಯಕರು, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಸೊ ತಾವೇನಾದ್ರೂ ಸಂಪರ್ಕ ಮಾಡಿ ಮಾತನಾಡುವಂತದ್ದು ಏನಾದ್ರು ಮಾಡಿದ್ರೆ? ನಮಗೆ ಬಹಳ ಆತ್ಮೀಯರಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೇವೆ. ಈ ಎಲ್ಲಾ ಹಿನ್ನೆಲೆಯಲ್ಲೂ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕುರಿತಂತೆ ಇದಿಷ್ಟರಲ್ಲೇನೆ ನಮ್ಮ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಉತ್ತರವನ್ನ ಕೊಡ್ತಾರೆ. ಕುರಿತಂತೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನು ಕೆಲವೇ ಸಮಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಏನು ಪರಿಶೀಲನೆ ಮಾಡಬೇಕು, ಈ ಎಲ್ಲ ವಿಷಯಗಳಿದೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ. ರಾಜ್ಯಾಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ. ನಮ್ಮ ವಿಪಕ್ಷ ನಾಯಕರ ಕುರಿತಂತೆ ನಮ್ಮ ವಿಪಕ್ಷ ನಾಯಕರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಈ ಎಲ್ಲ ಬೆಳವಣಿಗೆ ಕುರಿತಂತೆ ಉತ್ತರವನ್ನ ಕೊಡ್ತಾರೆ. ರವಿಕುಮಾರ್ ಅವರು ಅಷ್ಟು ವೀಕ್ ಆಗ್ಬಿಟ್ರ? ಯಾಕಂದ್ರೆ ಎಲ್ಲದಕ್ಕೂ ರಾಜ್ಯಾಧ್ಯಕ್ಷರು ಅಧ್ಯಕ್ಷ ಅಂದ್ರೆ ಎಲ್ಲದರಲ್ಲೂ ಮುಂದೆ ಮಾತಾಡ್ತಾರೆ. ಯಾಕೆಂದ್ರೆ ನಾವು ಡೆಲ್ಲಿಗೆ ಹೋಗಿಲ್ಲ, ಡೆಲ್ಲಿಗೆ ಹೋಗಿಲ್ಲ. ಸೊ ನಿರ್ಣಯ ಡೆಲ್ಲಿನಲ್ಲಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ವಿಪಕ್ಷ ನಾಯಕರು ಇದ್ದಾರೆ, ಒಟ್ಟಿಗೆ ಸೇರಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಉತ್ತರವನ್ನ. ಯಾವುದೇ ಆತಂಕ ಇಲ್ಲ, ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ನೋಡಿ, ಯಾಕೆ ಅಂತ ಹೇಳಿದ್ರೆ ಆ ಗ್ಯಾರಂಟಿಗೆ ಏನು 52,000 ರೂಪಾಯಿಂದ 52,000 ಕೋಟಿಯಿಂದ 56,000 ಕೋಟಿ ಏನಿದೆ ಅದನ್ನು ತುಂಬಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸಾಲ ಯಾಕೆ ಮಾಡಿದಿರಿ? 1,16,000 ಕೋಟಿ ಸಾಲ ಮಾಡಿರೋದು. ಕಳಸರಿ 1,05,000 ಕೋಟಿ. ಸಿದ್ದರಾಮಯ್ಯ ಅವರು ಬಂದ ಮೇಲೆ ಈ ಸರ್ಕಾರ 2,26,000 ಕೋಟಿ ಸಾಲ ಮಾಡಿದೆ. ಆದ್ರಿಂದ ಈ ಕೊಟ್ಟಿರ್ತಕ್ಕಂಥ ಬಜೆಟ್ ಕೂಡ ಜನ ವಿರೋಧಿ ಬಜೆಟ್, ರೈತ ವಿರೋಧಿ ಬಜೆಟ್, ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ವಿರೋಧಿ ಬಜೆಟ್ ಆಗಿದೆ. ಮತ್ತೆ ಬೆಲೆ ಏರಿಕೆಯ ಬೇರೆ ಆಗ್ತಾ ಇದ್ದಾರೆ. ಆದ್ರಿಂದ ಈ ಸರ್ಕಾರದ ಒಟ್ಟಾರೆ ನೀತಿಗಳ ವಿರುದ್ಧನೇ ಇನ್ನು ಬರೋ ದಿನ ಹಬ್ಬದ ನಂತರ ಒಂದು ಭಾರಿ ದೊಡ್ಡ ಆಂದೋಲನವನ್ನ ನಾವು ಮಾಡೋರಿದ್ದೇವೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ಅಂತ. ವಿವರವಾಗಿರೋ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಕರ್ನಾಟಕ ಬಂದ ಮೇಲೆ ಅವ್ರು ಏನ್ ಭೇಟಿ ಹೇಳ್ತಾರೆ ನೋಡೋಣ. ಇನ್ನು ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈ ಏಪ್ರಿಲ್ ತಿಂಗಳಲ್ಲಿ ತೀರ್ಮಾನ ಆಗತ್ತೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.